ನನ್ನ ಹೆಸರು ಕೋಟೇಶ್ವರರಾವ್, ಕರ್ನಾಟಕ ರಾಜ್ಯ ವಕೀಲರ ಪರಿಷತ್ ಮೆಂಬರು. ಬಳ್ಳಾರಿ ವಿಭಜನೆ ಯಾಕೆ ಮಾಡಬೇಕು, ಮಾಡೋ ಉದ್ದೇಶ ಏನು? ಇದು ಕೇವಲ ಸ್ವಾರ್ಥ ರಾಜಕೀಯಕ್ಕೋಸ್ಕರ ಮಾಡೋದಾಗಿದೆ, ಬೇರೇನೇನೂ ಅಲ್ಲ. ಯಾಕಂದರೆ ಎಲ್ಲರೂ ಏನು ಹೇಳ್ತಾ ಇದ್ದಾರೆ, ಡಿಸ್ಟೆನ್ಸು ಭಾಳ ದೂರ ಅಂತ. ಈಗ ಅರಿವಿನಿಂದ ಮೈಲಾರ ಹತ್ರ ಅಲ್ಲಿಂದ ಹಾಸ್ಪಿಟಲ್ ತಗೊಂಡ್ರೆ ಅದು 140 ಕಿಲೋಮೀಟ್ರ್ ಆಗ್ತಾಯಿದೆ. ಅದರಿಂದ ಏನು ಉಪಯೋಗ ಇದೆ? ನಿಜವಾಗಿ ಜಿಲ್ಲೆ ಮಾಡಬೇಕು ಅಂತ ಹೇಳಿದರೆ ಹಗರಿಬೊಮ್ಮನಹಳ್ಳಿ ಸೆಂಟ್ರಲ್ ಪ್ಲೇಸ್ ಅಲ್ಲಿ ಮಾಡಬೇಕು. ಅವಶ್ಯಕತೆ ಇದೆಯಾ? ಈಗ ಬೆಳಗಾಂ ಜಿಲ್ಲಾ 18 ಶಾಸಕರಿದ್ದಾರೆ, ಭಾಳ ದೊಡ್ಡ ಜಿಲ್ಲೆ, ಅದು ವಿಭಜನೆ ಮಾಡಿಲ್ಲ. ತುಮಕೂರು ಜಿಲ್ಲೆ ದೊಡ್ಡದು, ವಿಭಜನೆ ಮಾಡಿಲ್ಲ. ಶಿವಮೊಗ್ಗ ಜಿಲ್ಲೆ ದೊಡ್ಡದು, ವಿಭಜನೆ ಮಾಡಿಲ್ಲ. ಬಳ್ಳಾರಿ ಯಾಕೆ ಮಾಡಬೇಕು? ಏನು ಅವಶ್ಯಕತೆ ಏನಿದೆ? ಆಗಲಿ, ಹಾಸ್ಪಿಟಲ್ನ ಸೂಟಬಲ್ ಪ್ಲೇಸಾ ಅಂತ ಹೇಳಿದರೆ ಅದು ಅಲ್ಲ. ಯಾಕೆಂದರೆ ಒಂದು ಕಡೆ ಹಂಪಿ ಡ್ಯಾಮು, ಇನ್ನೊಂದು ಕಡೆ ಕೊಪ್ಪಳ ಜಿಲ್ಲೆ, ಇನ್ನೊಂದು ಕಡೆ ಹಂಪಿ ಪ್ರಾಧಿಕಾರ, ಅಲ್ಲಿ ಏನು ಕಟ್ಟಲಿಕ್ಕೆ ಬರಲ್ಲ. ಇನ್ನೊಂದು ಕಡೆ ಮೈನಿಂಗ್ ಆ್ಯಂಡ್ ಜಿಯಾಲಜಿ ಡಿಪಾರ್ಟ್ಮೆಂಟು, ಫಾರೆಸ್ಟ್ ಏರಿಯಾ. ಇನ್ನು ಅವ್ರಿಗೆ ಇರೋದೇನು, ಏನಿದ್ರೇನು ಬಳ್ಳಾರಿ ಕಡೆ ಬರಬೇಕು. ನನಗೆ ಗೊತ್ತಿದ್ದ ಪ್ರಕಾರ, ನನಗೆ ತಿಳುವಳಿಕೆ ಬಂದಿದ್ದ ಪ್ರಕಾರ, ಆನಂದ್ ಸಿಂಗು ಮತ್ತು ವಿಜಯೇಂದ್ರ ಅಂದರೆ CM ಮಗ ಸುತ್ತಮುತ್ತ 4,000 ಎಕರೆ ಪರ್ಚೇಸ್ ಮಾಡಿದ್ರಂತ. ಅವರು ಆ ವ್ಯಾಪಾರಕ್ಕೋಸ್ಕರ ಅವ್ರು ಮಾಡ್ತಾ ಇದ್ರು ಬಿಟ್ಟು, ಇದು ನಿಜವಾಗಿ ಯಾರು ಕೇಳಿಲ್ಲ. ಇದುವರೆಗೆ ಯಾರನ್ನ ಕೇಳಿದ್ರ ನಂಗೆ ಬಳ್ಳಾರಿ ವಿಭಜನೆ ಬೇಕು ಅಂತ? ಹಾಸ್ಪಿಟಲ್ ಅವ್ರು ಕೇಳಿದ್ರ, ಹಗರಿಬೊಮ್ಮನವ್ರು ಕೇಳಿದ್ರ, ಹರಪನಹಳ್ಳಿ ಅವ್ರು ಕೇಳಿದ್ರ, ಅಡಿಗಳವ್ರು ಕೇಳಿದ್ರ? ಹರಪನಹಳ್ಳಿ ನಮ್ಮದೇ ಜಿಲ್ಲಾ ಮಾಡ್ರಿ ಅಂತ ಹೇಳ್ತಾ ಇದ್ದಾರೆ. ಇದೆಲ್ಲ ನೋಡಿದರೆ ಏನಿಸ್ತದೆ? ಕೇವಲ ಸ್ವಾರ್ಥ ರಾಜಕೀಯಕ್ಕೋಸ್ಕರ ಇದು ತಂದಿಟ್ಟರು. ನಮ್ಮ ಬಳ್ಳಾರಿ ರಾಜಕೀಯ ನಾಯಕರಿದ್ದಾರೆ, ನರಸತ್ತಿದವರು, ಅವರಿಗೆ ನಾಚಿಕಿಲ್ಲ. ಯಾಕಂದರೆ ಬಳ್ಳಾರಿ ಜಿಲ್ಲಾ ವಿಭಜನೆ ಆಗ್ತಾ ಇದೆ ಅಂದರೆ ಒಬ್ಬರು ಸಹಿತ ಸಪೋರ್ಟ್ ಮಾಡ್ತಾ ಇಲ್ಲ. ಅವ್ರು ಬಂದು ನಾವು ಬೇಡ, ಮಂತ್ರಿಗಳಿದ್ದಾರೆ ಬಳ್ಳಾರಿನಲ್ಲಿ, MLAಗಳಿದ್ದಾರೆ, ಅವರೆಲ್ಲರೂ ಬೇಡ ಅಂತ ಹೇಳಿದರೆ ಅಲ್ಲೇ ನಿಲ್ತೋಗ್ತಾರೆ. ಹಾಗಿದ್ರೆ ಬಳ್ಳಾರಿ ಜಿಲ್ಲಾ ವಿಭಜನೆ ಮಾಡಲಿಕ್ಕೆ ನಾವು ಬಿಡೋದಿಲ್ಲ. ಅಖಂಡ ಹೋರಾಟ ಸಮಿತಿಯಿಂದ ನಾವು ಚಳುವಳಿ ಮಾಡ್ತೀವಿ. ಅದೊಂದೇ ಅಲ್ಲ, ಕಾನೂನು ರೀತ್ಯ ಈ ಚಳುವಳಿ ಕರೆಕ್ಟ್ ಅಲ್ಲ, ಈ ವಿಭಜನೆ ಮಾಡೋದು ಕರೆಕ್ಟ್ ಅಲ್ಲ ಅಂತ ಹೈಕೋರ್ಟಲ್ಲಿ ಚಾಲೆಂಜ್ ಮಾಡಿ ಅದು ಬರದಂಗೆ ನಾವು ನೋಡ್ತೀವಿ ಅಂತ ನಾನು ಹೇಳ್ತಾ ಇದ್ದೀನಿ.